ಒಂದು ದೀಪ ಬೆಳಗಬೇಕು ಅಂತಂದ್ರೂ ಕೂಡ ಹಿಂದೂ ರಾಷ್ಟ್ರದಲ್ಲಿ ಅನುಮತಿ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ದೀಪ ಬೆಳಗಿದ್ರೆ ಬೇರೆ ಸಮುದಾಯದವರಿಗೆ ನೋವಾಗುತ್ತೆ ಅಂತ ಹೇಳಿ ಅಲ್ಲಿನ ಸರ್ಕಾರಗಳು ಅದನ್ನ ಶಕ್ತಿ ಮೀರಿ ತಡೆಗಟ್ಟುವಂತಹ ಕೆಲಸವನ್ನ ಮಾಡ್ತಾ ಇವೆ. ಎಂತ ಪರಿಸ್ಥಿತಿಗೆ ಬಂದಿದೆ ನೋಡಿ. ಇವತ್ತು ದೀಪ ಬೆಳಗಬೇಡಿ ಅಂತಾರೆ, ನಾಳೆ ಭಜನೆ ಮಾಡಬೇಡಿ ಅಂತಾರೆ, ನಾಡಿದ್ದು ಕೀರ್ತನೆ ಬೇಡ ಅಂತಾರೆ, ಇನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಯಲ್ಲೂ ದೀಪ ಹಚ್ಚಬೇಡಿ ಅಂತಾರೆ. ಇವ್ರು ಹೇಳ್ದಂಗೆ ಕೇಳಿಕೊಂಡು ಕೂರಕ್ಕಾಗತ್ತಾ? ಯಾರ ಓಲೈಕೆಗೆ ಇವನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನಿದು ವಿವಾದ ನೋಡ್ಕೊಂಡು ಬರೋಣ. 12ನೇ ಶತಮಾನದಲ್ಲಿ ದಕ್ಷಿಣದ ಮೇಲೆ ಅಲಾವುದ್ದೀನ್ ಖಿಲ್ಜಿ ದಾಳಿಯನ್ನ ಮಾಡ್ತಾನೆ. ಅದಾದ ಒಂದು ದಶಕದ ನಂತರ ಮೊಹಮ್ಮದ್ ಬಿನ್ ತುಘಲಕ್ ದಾಳಿಯನ್ನ ಮಾಡ್ತಾನೆ. ದಕ್ಷಿಣದಲ್ಲೂ ಕೂಡ ಮುಸ್ಲಿಂ ಸಾಮ್ರಾಜ್ಯ ಪ್ರತಿಷ್ಠಾಪನೆ ಮಾಡಿದರು ತುಘಲಕರು. 1325ರ ನಂತರ ಮದುರೈನಲ್ಲಿ ಮುಸ್ಲಿಮರ ಆಡಳಿತ ಪ್ರಾರಂಭ ಆಗುತ್ತೆ 1300ರಲ್ಲಿ. ಇದಾದ ಮೇಲೆ 1509ರಲ್ಲಿ ಶ್ರೀದೇವರಾಯ, ವಿಜಯನಗರದ ಅರಸರು, ಶ್ರೀದೇವರಾಯರ ಕೈಗೆ ವಿಜಯನಗರ ಬಂತು. ಇವರು ಬಂದು ಮದುರೈಯನ್ನ ಗೆಲ್ತಾರೆ. ಆ ಸಿಕಂದರ್ ಬಾದ್ಶಾನನ್ನ ಕೊಂದು ಹೊಡೆದು ಹಾಕ್ತಾರೆ ಈ ವಿಜಯನಗರ ಪಡೆಯವರು. ಇದಾದ್ಮೇಲೆ ಅಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಯುದ್ಧದಲ್ಲಿ ಸತ್ತಂತಹ ಈ ಸಿಕಂದರ್ ಬಾದ್ಶಾ ಸಮಾಧಿಗೆ ಅಲ್ಲಿನ ಮುಸ್ಲಿಮರು ಜಾಗ ಕೇಳ್ತಾರೆ. ನೋಡಿ, ನನ್ನ ಗಮನ ಇಟ್ಟು ಕೇಳಬೇಕು ನೀವು. 1500ನೇ ಇಸ್ವಿಯಲ್ಲಿ ಮದುರೈಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಂತಹ ವಿಜಯನಗರ ಸಾಮ್ರಾಜ್ಯದವರು ಮದುರೈಯನ್ನ ತಮ್ಮ ತೆಕ್ಕೆಗೆ ತಗೊಳ್ತಾರೆ. ಅಲ್ಲಿದ್ದ ಈ ಸಿಕಂದರ್ ಬಾದ್ಶಾನ ಹೊಡೆದುರುಳಿಸ್ತಾರೆ. ಅವಾಗ ಅಲ್ಲಿನ ಮುಸ್ಲಿಂ ಸಮುದಾಯದವರು ಕೃಷ್ಣದೇವರಾಯ ಅವರನ್ನ, ಸ್ವಾಮಿ, ಈ ಸಿಕಂದರ್ ಬಾದ್ಶಾ ಸತ್ತೋದ, ಈತನ ಸಮಾಧಿ ಕಟ್ಟೋದಕ್ಕೆ ಸ್ವಲ್ಪ ಜಾಗನಾದ್ರೂ ಕೊಡ್ರಿ ಅಂತ ಮನವಿ ಮಾಡಿಕೊಡ್ತಾರೆ. ಸತ್ತ ಮೇಲೆ ಏನ್ ಶತ್ರುತ್ವ? ಆಯ್ತು, ಕಟ್ಕೋ ಹೋಗ್ರಿ ಅಂತ ಶ್ರೀಕೃಷ್ಣದೇವರಾಯರು ದೊಡ್ಡ ಮನಸ್ಸನ್ನ ಮಾಡ್ತಾರೆ. ಉದಾರ ಮನಸ್ಸನ್ನ ಹೊಂದಿ, ಆಯ್ತು ಸಮಾಧಿ ಅಲ್ವಾ, ಸಮಾಧಿ ಕಟ್ಕೊಳ್ಳಿ ಅಂತ ಶ್ರೀಕೃಷ್ಣದೇವರಾಯರು ಹೇಳ್ತಾರೆ. ಆಗಲೇ ತಿರುಪರಾಕುಂದ್ರಂ ಬೆಟ್ಟದ ಮೇಲೆ ಸಮಾಧಿ ನಿರ್ಮಾಣ ಆಗುತ್ತೆ. ಇದು ಇಲ್ಲಿಗೆ ಮುಗಿಲಿಲ್ಲ. ಅವಾಗ ಚಿಕ್ಕ ಸಮಾಧಿ ಇತ್ತು, ಅಲ್ಲಿ ದರ್ಗಾ ತಲೆ ಎತ್ತಿತ್ತು. ಹೈದರಾಲಿ ಕಾಲದಲ್ಲಿ ಈ ಚಿಕ್ಕ ದರ್ಗಾ ದೊಡ್ಡದಾಯ್ತು. ಅಷ್ಟಕ್ಕೆ ನಿಲ್ಲಿಲ್ಲ, ಉರುಸ್ ಆರಂಭ ಆಯಿತು. ಮುಸ್ಲಿಮರಿಗೆ ಮತ್ತಷ್ಟು ಭೂಮಿಯನ್ನ ಕೊಡುವ ಕೆಲಸ ಆಯಿತು ಈ ಬ್ರಿಟಿಷರಿಂದ. ಈಗ ಇದೇ ತಿರುಪರಾಕುಂದ್ರಂ ಬೆಟ್ಟದ ಬುಡದಲ್ಲಿ ಮುರುಗನ್ ದೇಗುಲ ಇದೆ. ಇದು ಸಾವಿರಾರು ವರ್ಷಗಳಿಂದ ಇತಿಹಾಸ ಹೊಂದಿರುವಂತಹ ಒಂದು ಪವಿತ್ರ ಕ್ಷೇತ್ರ. ದರ್ಗಾಗಿಂತ ಮುಂಚೆ ಇರುವಂತಹದ್ದು. ಅಲ್ಲಿ ಮುರುಗನ್ ದೇವಸ್ಥಾನ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ, ಮತ್ತೊಂದು ಕಡೆ ದರ್ಗಾ ಇದೆ, ಈ ಸಿಕಂದರ್ ಬಾದ್ಶಾ ದರ್ಗಾ. ಆ ದರ್ಗಾಗೆ 50 ಮೀಟರ್ ದೂರದಲ್ಲಿ ದೀಪಸ್ತಂಭ ಇದೆ. ಬೆಟ್ಟದ ಮೇಲೆ ವಿಶ್ವನಾಥ ದೇಗುಲ ಇದೆ, ಆ ಕಡೆ ಸಿಕಂದರ್ ಸಮಾಧಿ ಇದೆ. ಅದೇ ಸಿಕಂದರ್ ಸಮಾಧಿಗಾಗಿ ಕಾಂಗ್ರೆಸ್ಸಿಗರ ಮನ, ಡಿಎಂಕೆಯ ಮನ ಮಿಡಿಯುತ್ತಿದೆ. ಈ ಇಡೀ ಬೆಟ್ಟ ಬಹುತೇಕ ಮಾಲೀಕತ್ವವನ್ನು ಹೊಂದಿರುವಂತದ್ದು ವೀಕ್ಷಕರೇ ಸುಬ್ರಹ್ಮಣ್ಯ ದೇವಸ್ಥಾನದವರು. ಇದು ನೆನಪಲ್ಲಿರಲಿ. ಈ ಇಡೀ ಬೆಟ್ಟದ ಬಹುತೇಕ ಮಾಲೀಕತ್ವ ಇರುವಂತದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೆ. ಆ ಊರಿನ ಒಬ್ಬ ಮುಸ್ಲಿಂ ಮುಖಂಡ ಇಡೀ ಬೆಟ್ಟಕ್ಕೆ ಸಿಕಂದರ್ ಮಲೈ ಅಂದ್ರೆ ಸಿಕಂದರ್ ಬೆಟ್ಟ ಅಂತ ರೀನೇಮ್ ಮಾಡಬೇಕು ಅಂತ ಮದುರೈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಯ್ತು. ಹಿಂದೂಗಳು ಜಾಗೃತರಾಗಿ, ನಮಗೆ ಸೇರಿದಂತಹ ಜಾಗ ಇದು, ಸಿಕಂದರ್ ಬೆಟ್ಟ ಅಂತ ಹೆಸರೇನಕ್ಕೆ? ಅಲ್ಲಿ ಕಾರ್ತಿಕ ದೀಪೋತ್ಸವನ್ನ ಮಾಡ್ತೀವಿ ನಾವು ತಮಿಳರು, ಅದಕ್ಕೂ ನೀವು ಅಡ್ಡಿ ಯಾಕೆ ಮಾಡ್ತೀರಿ? ಎಲ್ಲಿವರೆಗೂ ಬಂದಿದೆ ಅಂದ್ರೆ ಡಿಎಂಕೆ ಸರ್ಕಾರ ಎಲ್ಲ ಇತಿಹಾಸವನ್ನ ಗಮನಿಸಿ ಅಳೆದು ತೂಗಿ ಆದೇಶವನ್ನ ನೀಡಿದಂತಹ ಜಡ್ಜ್ಮೆಂಟ್ ವಿರುದ್ಧ ಇಂಪೀಚ್ಮೆಂಟ್, ಮಹಾಭಿಯೋಗ. ನೋಡಿ ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂತ. ಈ ರೀತಿಯ ಬೆಳವಣಿಗೆ ಆಗಿರೋದು ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ನೆಕ್ಸ್ಟ್, ಒಂದು ದೀಪ ಬೆಳಗಬೇಕು ಅಂತಂದ್ರೂ ಕೂಡ ಹಿಂದೂ ರಾಷ್ಟ್ರದಲ್ಲಿ ಅನುಮತಿ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ದೀಪ ಬೆಳಗಿದ್ರೆ ಬೇರೆ ಸಮುದಾಯದವರಿಗೆ ನೋವಾಗುತ್ತೆ ಅಂತ ಹೇಳಿ ಅಲ್ಲಿನ ಸರ್ಕಾರಗಳು ಅದನ್ನ
ಶಕ್ತಿ ಮೀರಿ ತಡೆಗಟ್ಟುವಂತಹ ಕೆಲಸವನ್ನ ಮಾಡ್ತಾ ಇವೆ. ಎಂತ ಪರಿಸ್ಥಿತಿಗೆ ಬಂದಿದೆ ನೋಡಿ. ಇವತ್ತು ದೀಪ ಬೆಳಗಬೇಡಿ ಅಂತಾರೆ, ನಾಳೆ ಭಜನೆ ಮಾಡಬೇಡಿ ಅಂತಾರೆ, ನಾಡಿದ್ದು ಕೀರ್ತನೆ ಬೇಡ ಅಂತಾರೆ, ಇನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಯಲ್ಲೂ ದೀಪ ಹಚ್ಚಬೇಡಿ ಅಂತಾರೆ. ಇವ್ರು ಹೇಳ್ದಂಗೆ ಕೇಳಿಕೊಂಡು ಕೂರಕ್ಕಾಗತ್ತಾ? ಯಾರ ಓಲೈಕೆಗೆ ಇವನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನಿದು ವಿವಾದ ನೋಡ್ಕೊಂಡು ಬರೋಣ. 12ನೇ ಶತಮಾನದಲ್ಲಿ ದಕ್ಷಿಣದ ಮೇಲೆ ಅಲಾವುದ್ದೀನ್ ಖಿಲ್ಜಿ ದಾಳಿಯನ್ನ ಮಾಡ್ತಾನೆ. ಅದಾದ ಒಂದು ದಶಕದ ನಂತರ ಮೊಹಮ್ಮದ್ ಬಿನ್ ತುಘಲಕ್ ದಾಳಿಯನ್ನ ಮಾಡ್ತಾನೆ. ದಕ್ಷಿಣದಲ್ಲೂ ಕೂಡ ಮುಸ್ಲಿಂ ಸಾಮ್ರಾಜ್ಯ ಪ್ರತಿಷ್ಠಾಪನೆ ಮಾಡಿದರು ತುಘಲಕರು. 1325ರ ನಂತರ ಮದುರೈನಲ್ಲಿ ಮುಸ್ಲಿಮರ ಆಡಳಿತ ಪ್ರಾರಂಭ ಆಗುತ್ತೆ 1300ರಲ್ಲಿ. ಇದಾದ ಮೇಲೆ 1509ರಲ್ಲಿ ಶ್ರೀದೇವರಾಯ, ವಿಜಯನಗರದ ಅರಸರು, ಶ್ರೀದೇವರಾಯರ ಕೈಗೆ ವಿಜಯನಗರ ಬಂತು. ಇವರು ಬಂದು ಮದುರೈಯನ್ನ ಗೆಲ್ತಾರೆ. ಆ ಸಿಕಂದರ್ ಬಾದ್ಶಾನನ್ನ ಕೊಂದು ಹೊಡೆದು ಹಾಕ್ತಾರೆ ಈ ವಿಜಯನಗರ ಪಡೆಯವರು. ಇದಾದ್ಮೇಲೆ ಅಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಯುದ್ಧದಲ್ಲಿ ಸತ್ತಂತಹ ಈ ಸಿಕಂದರ್ ಬಾದ್ಶಾ ಸಮಾಧಿಗೆ ಅಲ್ಲಿನ ಮುಸ್ಲಿಮರು ಜಾಗ ಕೇಳ್ತಾರೆ. ನೋಡಿ, ನನ್ನ ಗಮನ ಇಟ್ಟು ಕೇಳಬೇಕು ನೀವು. 1500ನೇ ಇಸ್ವಿಯಲ್ಲಿ ಮದುರೈಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಂತಹ ವಿಜಯನಗರ ಸಾಮ್ರಾಜ್ಯದವರು ಮದುರೈಯನ್ನ ತಮ್ಮ ತೆಕ್ಕೆಗೆ ತಗೊಳ್ತಾರೆ. ಅಲ್ಲಿದ್ದ ಈ ಸಿಕಂದರ್ ಬಾದ್ಶಾನ ಹೊಡೆದುರುಳಿಸ್ತಾರೆ. ಅವಾಗ ಅಲ್ಲಿನ ಮುಸ್ಲಿಂ ಸಮುದಾಯದವರು ಕೃಷ್ಣದೇವರಾಯ ಅವರನ್ನ, ಸ್ವಾಮಿ, ಈ ಸಿಕಂದರ್ ಬಾದ್ಶಾ ಸತ್ತೋದ, ಈತನ ಸಮಾಧಿ ಕಟ್ಟೋದಕ್ಕೆ ಸ್ವಲ್ಪ ಜಾಗನಾದ್ರೂ ಕೊಡ್ರಿ ಅಂತ ಮನವಿ ಮಾಡ್ಕೊಳ್ತಾರೆ. ಸತ್ತ ಮೇಲೆ ಏನ್ ಶತ್ರುತ್ವ? ಆಯ್ತು, ಕಟ್ಕ ಹೋಗ್ರಿ ಅಂತ ಶ್ರೀಕೃಷ್ಣದೇವರಾಯರು ದೊಡ್ಡ ಮನಸ್ಸನ್ನ ಮಾಡ್ತಾರೆ. ಉದಾರ ಮನಸ್ಸನ್ನ ಹೊಂದಿ, ಆಯ್ತು ಸಮಾಧಿ ಅಲ್ವಾ, ಸಮಾಧಿ ಕಟ್ಕೊಳ್ಳಿ ಅಂತ ಶ್ರೀಕೃಷ್ಣದೇವರಾಯರು ಹೇಳ್ತಾರೆ. ಆಗ್ಲೇ ತಿರುಪರಾಕುಂದ್ರಂ ಬೆಟ್ಟದ ಮೇಲೆ ಸಮಾಧಿ ನಿರ್ಮಾಣ ಆಗುತ್ತೆ. ಇದು ಇಲ್ಲಿಗೆ ಮುಗಿಲಿಲ್ಲ. ಅವಾಗ ಚಿಕ್ಕ ಸಮಾಧಿ ಇತ್ತು, ಅಲ್ಲಿ ದರ್ಗಾ ತಲೆ ಎತ್ತಿತ್ತು. ಹೈದರಾಲಿ ಕಾಲದಲ್ಲಿ ಈ ಚಿಕ್ಕ ದರ್ಗಾ ದೊಡ್ಡದಾಯ್ತು. ಅಷ್ಟಕ್ಕೆ ನಿಲ್ಲಿಲ್ಲ, ಉರುಸ್ ಆರಂಭ ಆಯಿತು. ಮುಸ್ಲಿಮರಿಗೆ ಮತ್ತಷ್ಟು ಭೂಮಿಯನ್ನ ಕೊಡುವ ಕೆಲಸ ಆಯಿತು ಈ ಬ್ರಿಟಿಷರಿಂದ. ಈಗ ಇದೇ ತಿರುಪರಾಕುಂದ್ರಂ ಬೆಟ್ಟದ ಬುಡದಲ್ಲಿ ಮುರುಗನ್ ದೇಗುಲ ಇದೆ. ಇದು ಸಾವಿರಾರು ವರ್ಷಗಳಿಂದ ಇತಿಹಾಸ ಹೊಂದಿರುವಂತಹ ಒಂದು ಪವಿತ್ರ ಕ್ಷೇತ್ರ. ದರ್ಗಾಗಿಂತ ಮುಂಚೆ ಇರುವಂತಹದ್ದು. ಅಲ್ಲಿ ಮುರುಗನ್ ದೇವಸ್ಥಾನ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ, ಮತ್ತೊಂದು ಕಡೆ ದರ್ಗಾ ಇದೆ, ಈ ಸಿಕಂದರ್ ಬಾದ್ಶಾ ದರ್ಗಾ. ಆ ದರ್ಗಾಗೆ 50 ಮೀಟರ್ ದೂರದಲ್ಲಿ ದೀಪಸ್ತಂಭ ಇದೆ. ಬೆಟ್ಟದ ಮೇಲೆ ವಿಶ್ವನಾಥ ದೇಗುಲ ಇದೆ, ಆ ಕಡೆ ಸಿಕಂದರ್ ಸಮಾಧಿ ಇದೆ. ಅದೇ ಸಿಕಂದರ್ ಸಮಾಧಿಗಾಗಿ ಕಾಂಗ್ರೆಸ್ಸಿಗರ ಮನ, ಡಿಎಂಕೆಯ ಮನ ಮಿಡಿಯುತ್ತಿದೆ. ಈ ಇಡೀ ಬೆಟ್ಟ ಬಹುತೇಕ ಮಾಲೀಕತ್ವವನ್ನು ಹೊಂದಿರುವಂತದ್ದು ವೀಕ್ಷಕರೇ ಸುಬ್ರಹ್ಮಣ್ಯ ದೇವಸ್ಥಾನದವರು. ಇದು ನೆನಪಲ್ಲಿರಲಿ. ಈ ಇಡೀ ಬೆಟ್ಟದ ಬಹುತೇಕ ಮಾಲೀಕತ್ವ ಇರುವಂತದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೆ. ಆ ಊರಿನ ಒಬ್ಬ ಮುಸ್ಲಿಂ ಮುಖಂಡ ಇಡೀ ಬೆಟ್ಟಕ್ಕೆ ಸಿಕಂದರ್ ಮಲೈ ಅಂದ್ರೆ ಸಿಕಂದರ್ ಬೆಟ್ಟ ಅಂತ ರೀನೇಮ್ ಮಾಡಬೇಕು ಅಂತ ಮದುರೈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಯ್ತು. ಹಿಂದೂಗಳು ಜಾಗೃತರಾಗಿ ನಮಗೆ ಸೇರಿದಂತಹ ಜಾಗ ಇದು, ಸಿಕಂದರ್ ಬೆಟ್ಟ ಅಂತ ಹೆಸರೇನಕ್ಕೆ? ಅಲ್ಲಿ ಕಾರ್ತಿಕ ದೀಪೋತ್ಸವನ್ನ ಮಾಡ್ತೀವಿ ನಾವು ತಮಿಳರು, ಅದಕ್ಕೂ ನೀವು ಅಡ್ಡಿ ಯಾಕೆ ಮಾಡ್ತೀರಿ? ಎಲ್ಲಿವರೆಗೂ ಬಂದಿದೆ ಅಂದ್ರೆ ಡಿಎಂಕೆ ಸರ್ಕಾರ ಎಲ್ಲ ಇತಿಹಾಸವನ್ನ ಗಮನಿಸಿ ಅಳೆದು ತೂಗಿ ಆದೇಶವನ್ನ ನೀಡಿದಂತಹ ಜಡ್ಜ್ಮೆಂಟ್ ವಿರುದ್ಧ ಇಂಪೀಚ್ಮೆಂಟ್, ಮಹಾಭಿಯೋಗ. ನೋಡಿ ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂತ. ಈ ರೀತಿಯ ಬೆಳವಣಿಗೆ ಆಗಿರೋದು ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ನೆಕ್ಸ್ಟ್, ಒಂದು ದೀಪ ಬೆಳಗಬೇಕು ಅಂತಂದ್ರೂ ಕೂಡ ಹಿಂದೂ ರಾಷ್ಟ್ರದಲ್ಲಿ ಅನುಮತಿ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ದೀಪ ಬೆಳಗಿದ್ರೆ ಬೇರೆ ಸಮುದಾಯದವರಿಗೆ ನೋವಾಗುತ್ತೆ ಅಂತ ಹೇಳಿ ಅಲ್ಲಿನ ಸರ್ಕಾರಗಳು ಅದನ್ನ ಶಕ್ತಿ ಮೀರಿ ತಡೆಗಟ್ಟುವಂತಹ ಕೆಲಸವನ್ನ ಮಾಡ್ತಾ ಇವೆ. ಎಂತ ಪರಿಸ್ಥಿತಿಗೆ ಬಂದಿದೆ ನೋಡಿ. ಇವತ್ತು ದೀಪ ಬೆಳಗಬೇಡಿ ಅಂತಾರೆ, ನಾಳೆ ಭಜನೆ ಮಾಡಬೇಡಿ ಅಂತಾರೆ, ನಾಡಿದ್ದು ಕೀರ್ತನೆ ಬೇಡ ಅಂತಾರೆ, ಇನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಯಲ್ಲೂ ದೀಪ ಹಚ್ಚಬೇಡಿ ಅಂತಾರೆ.
ಇವ್ರು ಹೇಳ್ದಂಗೆ ಕೇಳಿಕೊಂಡು ಕೂರಕ್ಕಾಗತ್ತಾ? ಯಾರ ಓಲೈಕೆಗೆ ಇವನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನಿದು ವಿವಾದ ನೋಡ್ಕೊಂಡು ಬರೋಣ. 12ನೇ ಶತಮಾನದಲ್ಲಿ ದಕ್ಷಿಣದ ಮೇಲೆ ಅಲಾವುದ್ದೀನ್ ಖಿಲ್ಜಿ ದಾಳಿಯನ್ನ ಮಾಡ್ತಾನೆ. ಅದಾದ ಒಂದು ದಶಕದ ನಂತರ ಮೊಹಮ್ಮದ್ ಬಿನ್ ತುಘಲಕ್ ದಾಳಿಯನ್ನ ಮಾಡ್ತಾನೆ. ದಕ್ಷಿಣದಲ್ಲೂ ಕೂಡ ಮುಸ್ಲಿಂ ಸಾಮ್ರಾಜ್ಯ ಪ್ರತಿಷ್ಠಾಪನೆ ಮಾಡಿದರು ತುಘಲಕರು. 1325ರ ನಂತರ ಮದುರೈನಲ್ಲಿ ಮುಸ್ಲಿಮರ ಆಡಳಿತ ಪ್ರಾರಂಭ ಆಗುತ್ತೆ 1300ರಲ್ಲಿ. ಇದಾದ ಮೇಲೆ 1509ರಲ್ಲಿ ಶ್ರೀದೇವರಾಯ, ವಿಜಯನಗರದ ಅರಸರು, ಶ್ರೀದೇವರಾಯರ ಕೈಗೆ ವಿಜಯನಗರ ಬಂತು. ಇವರು ಬಂದು ಮದುರೈಯನ್ನ ಗೆಲ್ತಾರೆ. ಆ ಸಿಕಂದರ್ ಬಾದ್ಶಾನನ್ನ ಕೊಂದು ಹೊಡೆದು ಹಾಕ್ತಾರೆ ಈ ವಿಜಯನಗರ ಪಡೆಯವರು. ಇದಾದ್ಮೇಲೆ ಅಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಯುದ್ಧದಲ್ಲಿ ಸತ್ತಂತಹ ಈ ಸಿಕಂದರ್ ಬಾದ್ಶಾ ಸಮಾಧಿಗೆ ಅಲ್ಲಿನ ಮುಸ್ಲಿಮರು ಜಾಗ ಕೇಳ್ತಾರೆ. ನೋಡಿ, ನನ್ನ ಗಮನ ಇಟ್ಟು ಕೇಳಬೇಕು ನೀವು. 1500ನೇ ಇಸ್ವಿಯಲ್ಲಿ ಮದುರೈಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಂತಹ ವಿಜಯನಗರ ಸಾಮ್ರಾಜ್ಯದವರು ಮದುರೈಯನ್ನ ತಮ್ಮ ತೆಕ್ಕೆಗೆ ತಗೊಳ್ತಾರೆ. ಅಲ್ಲಿದ್ದ ಈ ಸಿಕಂದರ್ ಬಾದ್ಶಾನ ಹೊಡೆದುರುಳಿಸ್ತಾರೆ. ಅವಾಗ ಅಲ್ಲಿನ ಮುಸ್ಲಿಂ ಸಮುದಾಯದವರು ಕೃಷ್ಣದೇವರಾಯ ಅವರನ್ನ, ಸ್ವಾಮಿ, ಈ ಸಿಕಂದರ್ ಬಾದ್ಶಾ ಸತ್ತೋದ, ಈತನ ಸಮಾಧಿ ಕಟ್ಟೋದಕ್ಕೆ ಸ್ವಲ್ಪ ಜಾಗನಾದ್ರೂ ಕೊಡ್ರಿ ಅಂತ ಮನವಿ ಮಾಡಿಕೊಡ್ತಾರೆ. ಸತ್ತ ಮೇಲೆ ಏನ್ ಶತ್ರುತ್ವ? ಆಯ್ತು, ಕಟ್ಕ ಹೋಗ್ರಿ ಅಂತ ಶ್ರೀಕೃಷ್ಣದೇವರಾಯರು ದೊಡ್ಡ ಮನಸ್ಸನ್ನ ಮಾಡ್ತಾರೆ. ಉದಾರ ಮನಸ್ಸನ್ನ ಹೊಂದಿ, ಆಯ್ತು ಸಮಾಧಿ ಅಲ್ವಾ, ಸಮಾಧಿ ಕಟ್ಕೊಳ್ಳಿ ಅಂತ ಶ್ರೀಕೃಷ್ಣದೇವರಾಯರು ಹೇಳ್ತಾರೆ. ಆಗ್ಲೇ ತಿರುಪರಾಕುಂದ್ರಂ ಬೆಟ್ಟದ ಮೇಲೆ ಸಮಾಧಿ ನಿರ್ಮಾಣ ಆಗುತ್ತೆ. ಇದು ಇಲ್ಲಿಗೆ ಮುಗಿಲಿಲ್ಲ. ಅವಾಗ ಚಿಕ್ಕ ಸಮಾಧಿ ಇತ್ತು, ಅಲ್ಲಿ ದರ್ಗಾ ತಲೆ ಎತ್ತಿತ್ತು. ಹೈದರಾಲಿ ಕಾಲದಲ್ಲಿ ಈ ಚಿಕ್ಕ ದರ್ಗಾ ದೊಡ್ಡದಾಯ್ತು. ಅಷ್ಟಕ್ಕೆ ನಿಲ್ಲಿಲ್ಲ, ಉರುಸ್ ಆರಂಭ ಆಯ್ತು. ಮುಸ್ಲಿಮರಿಗೆ ಮತ್ತಷ್ಟು ಭೂಮಿಯನ್ನ ಕೊಡುವ ಕೆಲಸ ಆಯಿತು ಈ ಬ್ರಿಟಿಷರಿಂದ. ಈಗ ಇದೇ ತಿರುಪರಾಕುಂದ್ರಂ ಬೆಟ್ಟದ ಬುಡದಲ್ಲಿ ಮುರುಗನ್ ದೇಗುಲ ಇದೆ. ಇದು ಸಾವಿರಾರು ವರ್ಷಗಳಿಂದ ಇತಿಹಾಸ ಹೊಂದಿರುವಂತಹ ಒಂದು ಪವಿತ್ರ ಕ್ಷೇತ್ರ. ದರ್ಗಾಗಿಂತ ಮುಂಚೆ ಇರುವಂತಹದ್ದು. ಅಲ್ಲಿ ಮುರುಗನ್ ದೇವಸ್ಥಾನ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ, ಮತ್ತೊಂದು ಕಡೆ ದರ್ಗಾ ಇದೆ, ಈ ಸಿಕಂದರ್ ಬಾದ್ಶಾ ದರ್ಗಾ. ಆ ದರ್ಗಾಗೆ 50 ಮೀಟರ್ ದೂರದಲ್ಲಿ ದೀಪಸ್ತಂಭ ಇದೆ. ಬೆಟ್ಟದ ಮೇಲೆ ವಿಶ್ವನಾಥ ದೇಗುಲ ಇದೆ, ಆ ಕಡೆ ಸಿಕಂದರ್ ಸಮಾಧಿ ಇದೆ. ಅದೇ ಸಿಕಂದರ್ ಸಮಾಧಿಗಾಗಿ ಕಾಂಗ್ರೆಸ್ಸಿಗರ ಮನ, ಡಿಎಂಕೆಯ ಮನ ಮಿಡಿಯುತ್ತಿದೆ. ಈ ಇಡೀ ಬೆಟ್ಟ ಬಹುತೇಕ ಮಾಲೀಕತ್ವವನ್ನು ಹೊಂದಿರುವಂತದ್ದು ವೀಕ್ಷಕರೇ ಸುಬ್ರಹ್ಮಣ್ಯ ದೇವಸ್ಥಾನದವರು. ಇದು ನೆನಪಲ್ಲಿರಲಿ. ಈ ಇಡೀ ಬೆಟ್ಟದ ಬಹುತೇಕ ಮಾಲೀಕತ್ವ ಇರುವಂತದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೆ. ಆ ಊರಿನ ಒಬ್ಬ ಮುಸ್ಲಿಂ ಮುಖಂಡ ಇಡೀ ಬೆಟ್ಟಕ್ಕೆ ಸಿಕಂದರ್ ಮಲೈ ಅಂದ್ರೆ ಸಿಕಂದರ್ ಬೆಟ್ಟ ಅಂತ ರೀನೇಮ್ ಮಾಡಬೇಕು ಅಂತ ಮದುರೈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣ ಆಯಿತು. ಹಿಂದೂಗಳು ಜಾಗೃತರಾಗಿ ನಮಗೆ ಸೇರಿದಂತಹ ಜಾಗ ಇದು, ಸಿಕಂದರ್ ಬೆಟ್ಟ ಅಂತ ಹೆಸರೇನಕ್ಕೆ? ಅಲ್ಲಿ ಕಾರ್ತಿಕ ದೀಪೋತ್ಸವವನ್ನ ಮಾಡ್ತೀವಿ ನಾವು ತಮಿಳರು, ಅದಕ್ಕೂ ನೀವು ಅಡ್ಡಿ ಯಾಕೆ ಮಾಡ್ತೀರಿ? ಎಲ್ಲಿವರೆಗೂ ಬಂದಿದೆ ಅಂದ್ರೆ ಡಿಎಂಕೆ ಸರ್ಕಾರ ಎಲ್ಲ ಇತಿಹಾಸವನ್ನ ಗಮನಿಸಿ ಅಳೆದು ತೂಗಿ ಆದೇಶವನ್ನ ನೀಡಿದಂತಹ ಜಡ್ಜ್ಮೆಂಟ್ ವಿರುದ್ಧ ಇಂಪೀಚ್ಮೆಂಟ್, ಮಹಾಭಿಯೋಗ. ನೋಡಿ ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂತ. ಈ ರೀತಿಯ ಬೆಳವಣಿಗೆ ಆಗಿರೋದು ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ನೆಕ್ಸ್ಟ್